ಭವಾನಿ 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 ಅಂದರೆ ಅದರಲ್ಲೇ ಭಾವ ತುಂಬಿದೆ. ಭಾವ ಇಲ್ಲದೆ ಭವಾನಿ ಅನ್ನಕ್ಕೆ ಆಗೋದೇ ಇಲ್ಲ. ಆ ಭವಾನಿ ಅನ್ನೋವಾಗಲೇ ಒಂದು ರೀತಿ ಸರೆಂಡರ್ ಆಗುತ್ತೆ. ಏನೋ ಒಳಗಡೆ ಎಲ್ಲ ಒಂಥರ ತಿಳಿಯಾಗುತ್ತೆ. ಶಂಕರಾಚಾರ್ಯರ ಆ ಸೌಂದರ್ಯಲಹರಿಯ ಶ್ಲೋಕ ತಕ್ಷಣ ನನಗೆ ನೆನಪಾಗುತ್ತೆ. ಭವಾನಿ ತ್ವಂ ದಾಸೇಮಯಿ. ಆ ಭವಾನಿ ಅಂದಾಗಲೇ ದಾಸ ಆಗ್ಬಿಡ್ತೀವಿ, ಸಮರ್ಪಣೆ ಬಂದ್ಬಿಡುತ್ತೆ ಭವಾನಿ ಅಂದಾಗ. ಲಲಿತಾ ಅಷ್ಟೋತ್ತರದಲ್ಲಿ ಭಾವನಾ ಮಾತ್ರ ಸಂತುಷ್ಟಾಯಿ ನಮಃ. ಭಾವನೆ ಇದ್ರೆ ಸಾಕು, ನೀವು ಸಂತುಷ್ಟಳಾಗ್ತೀಯ ತಾಯಿ ಅಂತ ಇದೆ. ಅದರಲ್ಲೇ ತಿಳ್ಕೋಬೇಕು. ಎಷ್ಟು ಆಳಕ್ಕೆ ಹೋದಷ್ಟು ಅಷ್ಟು ಲಾಭ ನಮಗೆ, ಎಷ್ಟು ಫೀಲ್ ಮಾಡಿದಷ್ಟು ಅಷ್ಟು ನಾವು ಅವಳು ಲಭ್ಯಳು ಅಂತ ಗೊತ್ತಾಗಬೇಕು. ಭಾವ ಅಂದರೆ ಶಿವ, ಶಿವನ ಜಲರೂಪ. ಆಲ್ವೇಸ್ ದೆರ್ ಈಸ್ ಮೂಮೆಂಟ್. ಆ ಭಾವನೆ ಯಾವಾಗಲೂ ಹರಿತಾ ಇರುತ್ತೆ, ಲಹರಿ, ಭಾವನಾ ಲಹರಿ. ಆ ಜಲರೂಪದ ಶಿವನಿಗೆ ಜೀವ ಕೊಟ್ಟ ಭಾವನೆ, ಆ ಭವಾನಿ ಅನ್ನುವ ಒಂದು ಪುಷ್ಕರಣಿ, ಪುಣ್ಯ ಪುಷ್ಕರಣಿ, 108 ಪುಷ್ಕರಣಿಗಳಲ್ಲಿ ಒಂದು ಭವಾನಿ ಅಂದರೆ. ಭಾವನೆ, ಭಾವ ಸಮಾಧಿ, ಧ್ಯಾನದ ಅಂತಿಮ ಘಟ್ಟ ಭಾವ ಸಮಾಧಿ. ಭಾವನಾ, ಭಾವನೆ, ಭವಾನಿ, ಭಾವನಾ ಗಮ್ಯ. ಭಾವನೆಯಲ್ಲಿ ಅವಳು ಸಿಕ್ಕಿಬಿಡ್ತಾಳೆ ಅಂದಮೇಲೆ ಇದು ಟೋಟಲ್ ಫ್ರೀಡಮ್ ಪೂಜೆ ಮಾಡೋಕ್ಕೆ. ನನ್ನ ಭಾವನೆ, ನಿನ್ನ ಭಾವನೆ ನಿಂದು, ನನ್ನ ಭಾವನೆ ನಂದು. ನಾನು ಅವಳನ್ನು ಯಾವ ರೀತಿ ಬೇಕಾದರೂ ಕಲ್ಪಿಸ್ಕೋಬಹುದು, ಭಾವಿಸ್ಕೋಬಹುದು. ಒಂದು ದಿನ ಬರೀ ನವರತ್ನಗಳಲ್ಲಿ ಅವಳಿಗೆ ಅಭಿಷೇಕ ಮಾಡ್ಬೋದು, ಒಂದಿನ ಹೂವಿನ ಅಭಿಷೇಕ, ಅವಳಿಗೆ ಬೇಕಾದ ಅಲಂಕಾರ ಮಾಡಬಹುದು. ಮಾನಸ ಪೂಜೆಯಲ್ಲಿ ಇಷ್ಟ ಬಂದದ್ದು ನಾವು ಮಾಡಬಹುದು, ಅದಕ್ಕೇನೂ ಖರ್ಚಿಲ್ಲ. ಹೃದಯ ಬಿಚ್ಚಿ ಸುರಿಬಹುದು. ಭಾವನಾ ಗಮ್ಯ, ಭಾವನೆಗೆ ಸಿಗುವಳು. ಇದರಲ್ಲಿ 2 ವಿಧ ಇದೆ. ಒಂದು ಶಬ್ದ ಭಾವನ, ಇನ್ನೊಂದು ಅರ್ಥ ಭಾವನ. ಶಬ್ದ ಭಾವನ, ಅರ್ಥ ಭಾವನ ಎರಡಕ್ಕೂ ಗಮ್ಯಳು. ಶಬ್ದ ಭಾವನೆಯಲ್ಲಿ ನಾವು ಯಾವ್ಯಾವ ಶಬ್ದವನ್ನು ಪ್ರೀತಿಯಿಂದ ಬಳಸ್ತೀವಿ ಅದು ಸಾಧಕನ ಇಚ್ಛೆ. ಅರ್ಥ ಭಾವನೆ ನಮ್ಮ ಪ್ರವೃತ್ತಿ ಮೇಲೆ ಹೋಗುತ್ತೆ. ನಾವು ಎಷ್ಟು ಅರ್ಥ ಕೊಡ್ತೀವಿ ಸಾಧಕನ ಪ್ರವೃತ್ತಿಯ ಮೇಲೆ ಹೋಗುತ್ತೆ. ಯಾವುದೇ ಕೆಲಸ ನೀವು ಮಾಡಿ ಆ ಕರ್ಮ ನಮ್ಮ ಚಿತ್ತವನ್ನು ಶುದ್ಧಿ ಮಾಡಿದರೆ ಅದು ಅವಳಿಗೆ ತಲುಪಿರುತ್ತೆ. ಚಿತ್ತ ಶುದ್ಧಿ ಆಗೋದ್ರಿಂದ ಅದು ಭಕ್ತಿ ಅನ್ನೋದು ಆ ನಮ್ಮ ಕೆಲಸದಲ್ಲಿ ಇರುತ್ತೆ. ಯಾವ ಕರ್ಮದಿಂದ ಅವಳನ್ನು ಪಡಿಬಹುದು, ನಮ್ಮ ಚಿತ್ತ ಶುದ್ಧವಾಗುವ ಎಲ್ಲ ಕರ್ಮಗಳಿಂದ ಅವಳನ್ನು ಪಡಿಬಹುದು. ಕೂರ್ಮ ಪುರಾಣದಲ್ಲಿ ಭಗವಂತ ಕೂರ್ಮಾವತಾರ ತೆಗೆದುಕೊಂಡಾಗ ಇಂದ್ರದ್ಯುಮ್ನನಿಗೆ ಈ ಮಾತನ್ನು ಹೇಳ್ತಾನೆ. ಅಕ್ಷರ ಭಾವನೆಯಲ್ಲಿ ನನ್ನನ್ನು ನೀನು ಧ್ಯಾನಿಸಿದ್ರೆ ಹರಿ ಅಂದರೆ ನಾನು ಎದುರುಗಡೆ ಕಾಣಿಸ್ಬಿಡ್ತೀನಿ ಅಂತ, ಪ್ರತ್ಯಕ್ಷ ಆಗ್ಬಿಡ್ತೀನಿ ಅಂತ. ಮಹೇಶ್ವರ ಭಾವನೆಯಲ್ಲಿ ನೀನೇನಾದರೂ ಧ್ಯಾನ ಮಾಡಿದ್ರೆ ಅವ್ಯಕ್ತ ರೂಪದಲ್ಲಿ ಕಾಣ್ತೀನಿ ನಾನು ಶಿವನಾಗಿ ನಿನಗೆ. ನೀನು ಬ್ರಾಹ್ಮಿ ಧ್ಯಾನದಲ್ಲಿ, ಬ್ರಾಹ್ಮಿ ಆ ಒಂದು ಭಾವನೆಯಲ್ಲಿ ನೀನು ಧ್ಯಾನ ಮಾಡಿದ್ರೆ ನಾನು ಸಗುಣ ಬ್ರಹ್ಮನಾಗಿ ನಿನ್ನಲ್ಲೇ ನಾನು ಕಾಣಿಸ್ಕೊತೀನಿ. ಇದೆಲ್ಲ ಏನು? ಇದೆಲ್ಲ ಡಿಫರೆಂಟ್ ಸ್ಟೇಟ್ಸ್ ಆಫ್ ಅವರ್ ಮೆಡಿಟೇಷನ್. ಒಂದು ಅಕ್ಷರ ಭಾವನೆ ಅಂದಾಗ ಸಕಲಾ ಸ್ಥಿತಿ ಅಂತಾರೆ. ಅಂದರೆ ಸಕಲಾ ಸ್ಥಿತಿ ಅದು ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಇದೆ. ಸಕಲಾ ನಿಷ್ಕಲಾ ಸ್ಥಿತಿ ಉನ್ಮಿನಿ ಅವಸ್ಥೆ ಅಂತಾರೆ. ಬರೀ ನಿಷ್ಕಲಾ ಸ್ಥಿತಿ ಪರಮಬಿಂದು ಅವಸ್ಥೆ ಅಂತಾರೆ. ಹಾಗೆ ಭವಾನಿ ಭಾವನಾ ಗಮ್ಯ. ಯಾವ ರೀತಿ ಅವಳನ್ನ ನಾವು ಪಡ್ಕೋಬಹುದು. ಗಮ್ಯ ಅಂದ್ರೆ ಗಳಿಸ್ಕೋಬಹುದು ಅವಳನ್ನ. ನಾನು ಯಾವಾಗಲೂ ಹೇಳ್ತೀನಿ, ರಜೋಗುಣ ತಮೋಗುಣ ಅಂದಾಗೆಲ್ಲ ಬರೀ ರಜಸ್ಸು ತಮಸ್ಸು ಒಂದು ಬಿಟ್ಬಿಡಲ್ಲ.
ನಮ್ಮಲ್ಲಿರುವ ರಾಕ್ಷಸತ್ವ, ಪಶುತ್ವ, ಪ್ರಾಣಿತ್ವ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಒಳಗಡೆ ನಮ್ಮಲ್ಲಿ ವಿಷ ಜಂತುಗಳಿಗಿಂತ ಕೀಳು ಮಟ್ಟದ ಭಾವನೆಗಳು ಮನುಷ್ಯನಲ್ಲಿ ಹೇಳಕ್ ಸಾಧ್ಯ. ದುಷ್ಟ ಮೃಗಗಳಾದ ಸಿಂಹ, ಹುಲಿ, ಕರಡಿಗೆ ಒಂದು ದುಷ್ಟ ಕೋಪದ ಒಂದು ಕ್ರೋಧದ ಒಂದು ಇದೆಯಲ್ಲ, ಇವೆಲ್ಲ ಮನುಷ್ಯನಲ್ಲಿ ಇರಕ್ ಸಾಧ್ಯ. ನಮ್ಮ ಜನ್ಮದಲ್ಲೂ ಅದನ್ನು ಹೊತ್ಕೊಂಡು ಬರ್ತಾ ಇದ್ದೀವಿ. ಅದರಿಂದನೇ ಆ ಈ ಒಂದು ಭವ ಅಂದ್ರೆ ಸಂಸಾರ ಅಂತ ತಗೊಂಡ್ರೆ ಇದು ಒಂದು ಗುಂಡಾರಣ್ಯ, ಅದರಲ್ಲಿ ದುಷ್ಟ ಪ್ರಾಣಿಗಳಿರುವ ಗುಂಡಾರಣ್ಯ. ಅಮ್ಮ ನೀನು ಆ ಸಂಸಾರವನ್ನ ನಾಶ ಮಾಡ್ಬೇಕಾದ್ರೆ ಕೊಡ್ಲಿ ಆಗಿದೆಯಮ್ಮ, ಹಾಕು ಕೊಡ್ಲಿನ ಅಂತ ಕೇಳುತ್ತೆ. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ. ಎಷ್ಟು ಅದು ಒಟ್ಟಿಗೆ ಹೇಳಬೇಕು, ಎಂತ ಅವಾಗ ಭಾವನೆ ಬರುತ್ತೆ. ಅಮ್ಮ ನನ್ನಲ್ಲಿರೋ ಎಲ್ಲ ಪ್ರಾಣಿಗಳನ್ನ ಹಿಂಸಿಸಿ ತೆಗೆದುಬಿಡು, ಪಶುಗಳನ್ನ ತೆಗೆದುಬಿಡು ನನ್ನಿಂದ ಅಂತ. ಅದು ಭಾವನೆ, ಭಕ್ತಿ ಬಂದಾಗ ಎಲ್ಲ ನಿವಾರಣೆ ಆಗುತ್ತೆ. ಭದ್ರಪ್ರಿಯ ಅಂತ ಹೇಳ್ತೀವಿ. ಭದ್ರ ಅಂದಾಗ ಇಲ್ಲಿ ಮಂಗಳಕರವಾದದ್ದು, ಅದು ತುಂಬಾ ಇಷ್ಟ ಅವಳಿಗೆ. ಭದ್ರಪ್ರಿಯಳು, ಮಂಗಳಕರವಾದದ್ದು ಅಂದಾಗ ಶುದ್ಧವಾದ ನೀರು ನೋಡಿ, ಜಲ ಮಂಗಳ. ಅದಕ್ಕೆ ಆ ಜಲಸ್ವರೂಪದ ಶಿವನಿಗೆ ನಾವು ಭದ್ರಮೂರ್ತಿ ಅಂತ ಹೇಳ್ತೀವಿ. ಭದ್ರ ಅಂತ ಹೇಳ್ತೀವಿ ಶಿವನಿಗೆ. ಆ ಭದ್ರ, ಆ ಒಳ್ಳೆ ಶುದ್ಧವಾದ ನೀರಿನ ಜೊತೆಗೆ ಹೇಗೆ ಸೇರ್ಕೊಳ್ಳುತ್ತೋ ಹಾಗೆ ನಮ್ಮ ದೇಹಕ್ಕೆ ದೇಹ ಸಂಪರ್ಕ ಬರದೇ ಇರೋದೆಲ್ಲವೂ ಕೂಡ ಮಂಗಳವೇ. ದೇಹ ಸಂಪರ್ಕಕ್ಕೆ ಬಂದಿದ್ದೆಲ್ಲ ಅಶುಭ, ಅಮಂಗಳವೇ. ಯಾವಾಗ ನಮ್ಮ ಆತ್ಮವನ್ನ ಫೀಲ್ ಮಾಡ್ತೀವಿ, ಇಮ್ಮಿಡಿಯೇಟ್ ಆಗಿ ಅವರ್ ಬಾಡಿ ಬಿಕಮ್ಸ್ ಮಂಗಳ. ಆತ್ಮದ ಜೊತೆಗೆ ನಾವು ಗುರುತಿಸ್ಕೊಂಡಾಗ ನಮ್ಮ ಮೈಂಡ್ ಬಿಕಮ್ಸ್ ಮಂಗಳ. ಆತ್ಮದ ಜೊತೆ ಗುರುತಿಸ್ಕೊಂಡಾಗ ನಮ್ಮ ಬುದ್ಧಿ ಬಿಕಮ್ಸ್ ಮಂಗಳ. ಆತ್ಮದ ಜೊತೆ ಗುರುತಿಸ್ಕೊಂಡ್ರೆ, ಇಲ್ಲದೆ ಇದ್ರೆ ಆತ್ಮನ ಮರೆತು ಬಿಟ್ರೆ, ನಾನೇನು ಅನ್ನೋದು ಮರೆತು ಬಿಟ್ಟಾಗ, ಆ ನಿಶ್ಚಲ ತತ್ವವನ್ನು ಮರೆತು ಬಿಟ್ಟಾಗ ದೇಹ ಮನಸ್ಸು ಎಲ್ಲವೂ ಮಲಿನ, ಎಲ್ಲವೂ ಅಮಂಗಳ. ಭದ್ರಪ್ರಿಯ, ಭದ್ರಮೂರ್ತಿ ಅಂತ ಹೇಳಿದ್ರೆ ಆ ಭದ್ರಮೂರ್ತಿ, ಮಂಗಳ ಮೂರ್ತಿ ಯಾವುದ್ರ ಜೊತೆ ಇದ್ರೂ ಕೂಡ ಅದರ ಸ್ವಭಾವವನ್ನು ಬರೆಸ್ಬಿಡುತ್ತದೆ. ಆತ್ಮದ ಸ್ವಭಾವ ಟಚ್ ಸ್ಟೋನ್ ತರ. ಆತ್ಮದ ಜೊತೆಗೆ ಯಾವುದನ್ನ ಇದ್ರೂ ಕೂಡ ಅದಕ್ಕೆ ಆ ಗುಣ ಬಂದ್ಬಿಡುತ್ತೆ. ಭದ್ರಮೂರ್ತಿ, ಭದ್ರಪ್ರಿಯ, ಭದ್ರಮೂರ್ತಿ, ಭಕ್ತ ಸೌಭಾಗ್ಯದಾಯಿನಿ. ನಿಜವಾಗ್ಲೂ ಭಕ್ತರ ಸೌಭಾಗ್ಯ ಏನು? ಎಷ್ಟೊಂದು ಸೌಭಾಗ್ಯಗಳನ್ನ ಲಿಸ್ಟ್ ಮಾಡ್ತೀವಿ. ಇದರಲ್ಲಿ ನಚಿಕೇತನ ಕಥೆ ಒಂದು ತಿಳ್ಕೊಂಡ್ಬಿಟ್ರೆ ನಿಜವಾಗ್ಲೂ ಭಕ್ತರಿಗೆ ಸೌಭಾಗ್ಯ ಯಾವುದು ಅಂತ ಗೊತ್ತಾಗುತ್ತೆ. ನಚಿಕೇತನ ತಂದೆ ಅವನು ದಾನ ಕೊಡಬೇಕಾದ್ರೆ ಕರುಗಳಿಲ್ಲದೆ ಇರೋ ಹಸುಗಳನ್ನ ದಾನ ಕೊಡ್ತಿದ್ದ, ಕ್ಷೀರ ಕೊಡದೇ ಇರೋ, ಹಾಲು ಕೊಡದೇ ಇರೋ ಹಸುಗಳನ್ನ ದಾನ ಕೊಡ್ತಿದ್ದ. 10 ವರ್ಷದ ಬಾಲಕ ಅದನ್ನ ನೋಡಿ, ಅಪ್ಪ ಯಾಕೆ ಇಂಥ ದಾನ ಕೊಡ್ತಿದ್ಯಾ, ನನ್ನನ್ನು ಕೊಟ್ಟು ಬಿಡು ಅಂತ ಬೇಸರಿಸ್ಕೊಂಡು ಹೇಳಿದಾಗ, ಯಮನಿಗೆ ನೀನು ದಾನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ. ನಚಿಕೇತ ಅದನ್ನು ತೆಗೆದುಕೊಂಡು ಸೀದಾ ಯಮನ ಒಳಕಕ್ಕೆ ಹೋಗಿ ಬಾಗ್ಲ ಹತ್ರ ನಿಂತ್ಕೊಂಡು ಕಾದ ಯಮನಿಗಾಗಿ 3 ದಿವಸ. ಆಮೇಲೆ ಯಮ ಬಂದು ಆ ಮಗುವನ್ನು ನೋಡಿ ಕೇಳ್ತಾನೆ, ನಿನ್ಗೇನ್ ಬೇಕು, ಯಾಕೆ ಇಲ್ಲಿ ಬಂದೆ, ಇನ್ನು ನೋಡು ಲಿಸ್ಟ್ ಇದೆ, ಇಷ್ಟು ಭಾಗ್ಯದಲ್ಲಿ ನೀನು ಯಾವ ಭಾಗ್ಯ ಬೇಕು ದಾನ ಮಾಡಕ್ಕೆ ಹೇಳು, ಅಷ್ಟು ನೀನು ಕೊಡ್ತೀನಿ, ನೀನು ಅವಾಗ ದಾನ ಮಾಡ್ಬೋದು, ಹೋಗಿ ತಗೋ ಇದೆಲ್ಲ. ಆಗ ನಕ್ಬಿಟ್ಟು ಹೇಳ್ತಾನೆ, ನನಗೆ 2 ಬೇಕು, 3 ಬೇಕು ವರ. ನಮ್ಮ ತಂದೆಗೆ ನಿಜವಾಗ್ಲೂ ಭಾಗ್ಯ ಏನು ಅನ್ನೋದು ಗೊತ್ತಾಗಬೇಕು, ಅವರಿಗೆ ಶಾಂತ ಚಿತ್ತವಾಗಬೇಕು ನನ್ನ ತಂದೆಗೆ. ಇದು ಮೊದಲನೇ ವರ. ನಮ್ಗೆ 2ನೇ ತನಗೆ ಬೇಕಾಗಿರೋದು ಒಂದು ಅಗ್ನಿ ವಿದ್ಯೆ ತಿಳ್ಕೋಬೇಕು, ನಿನ್ನಿಂದ ಆತ್ಮವಿದ್ಯೆ ತಿಳ್ಕೋಬೇಕು, ಆ ಭಾಗ್ಯವನ್ನು ಕೊಡುವಂತ 10 ವರ್ಷದ ಬಾಲಕ ಕೇಳಿದಾಗ, ಎಲ್ಲಕ್ಕಿಂತ ಭಾಗ್ಯ ಏನು, ಅವಳನ್ನ ಪಡ್ಕೊಳ್ಳೋದು, ಆತ್ಮವನ್ನ ಗಳಿಸ್ಕೊಳ್ಳೋದು, ಆ ಮಂಗಳಕರವಾದದ್ದನ್ನು ಗಳಿಸ್ಕೊಳ್ಳೋದು, ಭಾವನೆಯಲ್ಲೇ ಗಳಿಸ್ಕೋಬಹುದು. ಇದೆಲ್ಲ ಭಾವನಾತ್ಮಕವಾದದ್ದು, ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭಕ್ತಿ ಪ್ರಿಯ. ಇದು ಎಷ್ಟು ಚೆನ್ನಾಗಿದೆ. ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತಾನೆ ಕೃಷ್ಣ, ಭಕ್ತರಿಗೆ ನಾನು ಸಿಗ್ತೀನಿ, ಭಕ್ತಿ ಪ್ರಿಯ ನಾನು ಅಂತ. ಏನು ಭಕ್ತಿ ಪ್ರಿಯ ಅಂದ್ರೆ, ಯಾರಿಗೆ ಭಕ್ತಿ ನಿಜವಾಗ್ಲೂ ಪರಿಪೂರ್ಣ ಭಕ್ತಿ ಇರುತ್ತೆ, ಅವರಲ್ಲಿ ಜ್ಞಾನ ಇದ್ದೇ ಇರುತ್ತೆ ಅಂತ ಖಚಿತ. ಪರಿಪೂರ್ಣ ಭಕ್ತಿ ಜ್ಞಾನದಿಂದ ಬಂದಿರುತ್ತೆ, ಜ್ಞಾನದಿಂದ ಹೊಮ್ಮಿರೋದು. ಆ ಮೋಕ್ಷ, ಜ್ಞಾನ, ಅರಿವು, ಬುದ್ಧಿ, ಅದರಲ್ಲಿ ಚಿತ್ತ ಒಂದು ಸ್ವಲ್ಪನೂ ಅದರಲ್ಲಿ ಕಲ್ಮಶ ಇಲ್ಲ. ಅದರಿಂದ ಬಂದಿರುವಂತಹ ಉಗಮವಾದ ಭಕ್ತಿಯನ್ನು ನಾವು ಇಷ್ಟಪಡ್ತಾರೆ. ಭಕ್ತಿ ಪ್ರಿಯ. ಆ ಭಕ್ತಿ ಅಂತ ತಕ್ಷಣ ಕಣ್ಮುಚ್ಕೊಳ್ಳೋದಲ್ಲ. ಭಕ್ತಿ ಈಸ್ ಇದು ಒಂದು ವಿಲ್ ಟು ಶೇರ್
ಯುವರ್ ಆನಂದ, ದಟ್ ಬ್ರಹ್ಮಾನಂದ. ನಿಂಗೆ ಏನು ಬ್ರಹ್ಮಾನಂದ ಸಿಕ್ಕಿದೆ ಅದೆಲ್ಲರಿಗೂ ಹಂಚಬೇಕು ಅಂತ ಬರುತ್ತಲ್ಲ, ಆ ವಿಲ್ ಬರುತ್ತಲ್ಲ, ಅದು ಬುದ್ಧಿಯೋಗ. ಆ ಭಕ್ತಿ ಆ ಬ್ರಹ್ಮಾನಂದ ಅಂತ ಹಂಚ್ತೀನಿ ಅಂತಿದೆಯಲ್ಲ, ಆ ಭಾವನೆ ಭಕ್ತಿ. ಕೃಷ್ಣ ಹೇಳ್ತಾನೆ ಭಕ್ತರಿಗೆ ನಾನು ಸಿಗ್ತೀನಿ ಅಂತ. ಭಕ್ತಿ ಪ್ರಿಯ, ಭಕ್ತಿ ಗಮ್ಯ, ಭಕ್ತಿ ಪ್ರಿಯ, ಭಕ್ತಿ ಗಮ್ಯ. ಭಕ್ತಿ ಗಮ್ಯ ಅಂದ್ರೇನು? ಭಕ್ತಿ ಗಮ್ಯ ಅಂದಾಗ ನಾವು ಇಲ್ಲಿ ಒಂದು ಇದನ್ನು ತಿಳ್ಕೋಬೇಕು. ಏನು ಭಕ್ತಿ ಗಮ್ಯ? ಭಕ್ತಿಯಿಂದ ಪಡ್ಕೊಳ್ಳೋದು. ಭಕ್ತಿ ಗಮ್ಯ, ಭಕ್ತಿಯಿಂದ ಗಳಿಸ್ಕೊಳ್ಳೋದು ಭಕ್ತಿ ಗಮ್ಯ. ಯಾರಿಗೆ ಆ ಭಕ್ತಿ ಇದೆ ಅವರಿಗೆ ಅದು ಸಿಗುತ್ತೆ. ಭಕ್ತಿ ಗಮ್ಯ, ಭಯಾಪಹ. ಈಗ ತಿಳ್ಕೊಳ್ಳಿ, ಮೊದಲು ಭಯಾಪಹ ಹೇಳಿದ್ರೆ ಭಕ್ತಿ ಗಮ್ಯ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದು ಹೇಳೋ ಅದು ಹೇಳೋ ಅಂತ ನಿಲ್ಲಿಸಿದೆ. ಭಯಾಪಹ, ಸಾವಿನ ಭಯವೇ ಮನುಷ್ಯನಿಗೆ ಒಂದು ಬೇಸಿಕ್ ಫಿಯರ್ ಎಲ್ಲರಲ್ಲೂ ಇರೋದು. ಅದರಿಂದ ನಮಗೆ ಭಯಗಳು ಹುಟ್ಟುತ್ತೆ. ಎಷ್ಟು ಭಯಗಳು ಹುಟ್ಟುತ್ತೆ ಅಂದರೆ ನಮಗೆ ತಕ್ಷಣ ಭೋಗ ಭಯ. ಇವತ್ತಿಷ್ಟು ಚೆನ್ನಾಗಿದ್ದೀನಲ್ಲ, ನಾಳೆ ಇವೆಲ್ಲ ಹೊರಟೋಗ್ಬಿಟ್ರೆ ಭಗವಂತ ಇಲ್ಲ ಇಷ್ಟರ ಮಟ್ಟಿಗೆ ಇಟ್ಟಿರಪ್ಪ. ಭಯ ಬಂದಾಗ ನಾವು ಕೇಳೋದು ಹೀಗೆ, ನನ್ನನ್ನು ಇಷ್ಟರ ಮಟ್ಟಿಗೆ ಇಟ್ಟಿರು. ಭೋಗ ಭಯ, ರೋಗ ಭಯ. ಅಯ್ಯೋ ಅವ್ರಿಗೆ ಕರೋನಾ ಬಂತಂತೆ, ನಮಗೂ ಕರೋನಾ ಬಂದ್ಬಿಟ್ರೆ ಬೇಡಪ್ಪ. ಅವ್ರಿಗೆ ಇನ್ನೇನೋ ಕಾಯಿಲೆ ಇದೆ, ಅವ್ರಿಗೆ ಬಂದಿರೋ ಕಾಯಿಲೆ ನನಗೆ ಬರೋದು ಬೇಡಪ್ಪ. ರೋಗ ಭಯ, ಭೋಗ ಭಯ, ರೋಗ ಭಯ. ಆಮೇಲೆ ಇದ್ರ ಜೊತೆಗೆ ಕುಲ ಭಯ. ರೋಗ ಭಯ, ಭೋಗ ಭಯ, ರೋಗ ಭಯ, ಕುಲ ಭಯ. ಅಂದ್ರೆ ನಮ್ಮ ಕುಲನ ನಮ್ಮ ಮಕ್ಕಳಿಂದ ಕುಲದ ಹೆಸರು ಹಾಳಾದ್ರೆ ಅನ್ನೋ ಭಯ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಕುಲ ಭಯ, ಮಿತ್ರ ಭಯ, ಸ್ನೇಹಿತರು ಬಿಟ್ಟು ಹೋಗ್ತಾರೆ ಅನ್ನೋ ಭಯ. ಅದಕ್ಕೆ ನಾವು ಕೇರ್ಫುಲ್ ಆಗಿರ್ತೀವಿ, ಬಿಟ್ಟು ಹೋಗ್ಬಾರ್ದು ಯಾರು ನನ್ನನ್ನ. ಮಿತ್ರ ಭಯ, ವಿತ್ತ ಭಯ. ನಾನು ಇಟ್ಕೊಂಡಿರೋ ಹಣ ಎಲ್ಲ ಕೂಡಿಟ್ಕೊಂಡಿರೋದು ಯಾರಾದ್ರೂ ತಗೊಂಡ್ಬಿಟ್ರೆ ವಿತ್ತ ಭಯ. ಮಿತ್ರ ಭಯ, ವಿತ್ತ ಭಯ, ಕುಲ ಭಯ. ಎಷ್ಟು ಚೆನ್ನಾಗಿದೆ. ಈ ಭಯಗಳೆಲ್ಲ ಮನುಷ್ಯನ ಕಾಡ್ತಾ ಇರುತ್ತೆ. ಇನ್ನೊಂದು ಮರ್ಯಾದಾ ಭಯ, ಮರ್ಯಾದೆ ಹೋಗುತ್ತೆ ಅನ್ನೋ ಭಯ. ಅದರ ಜೊತೆಗೆ ಗುಣ ಭಯ. ನನ್ನ ಗುಣಗಳಿಗಿಂತ ಹೆಚ್ಚಿನ ಗುಣ ಯಾವ್ದಾದ್ರೂ ಇದ್ರೆ ಅಪ್ರಿಸಿಯೇಷನ್ ಎಲ್ಲ ಅವ್ರು ಹೊಟ್ಟೋದ್ರೆ ಗುಣ ಭಯ. ರೂಪ ಭಯ. ಈ ರೂಪ ಹೀಗಿದೆ, ನಾಳೆ ಇದೆಲ್ಲನೂ ಕೂಡ ವಯಸ್ಸಾಗ್ತಾ ರೂಪ ಮಂದ ಆಗ್ಬಿಟ್ರೆ, ಕರ್ಗೋದ್ರೆ ನಾನಿವಾಗ ಹೀಗಿದ್ರೆ ನಾಳೆ ಹೀಗಿರಲ್ವಲ್ಲ, ಹೀಗಾಗ್ಬಿಟ್ರೆ ವೃದ್ಧಾಪ್ಯ ಬಂದ ಹಾಗಾಗ್ಬಿಟ್ರೆ, ಇಂಥ ಕಲ್ಪನೆ ಅದು ಬಹಳ ಭಯಾನಕ. ರೂಪ ಭಯ, ಗುಣ ಭಯ, ರೂಪ ಭಯ, ಶಾಸ್ತ್ರ ಭಯ. ನನ್ಗಿಂತ ಹೆಚ್ಚಿನ ಯಾರಾದ್ರೂ ಗೊತ್ತಾಗಬಾರ್ದು, ನಂಗೆ ಹೆಚ್ಚು ಗೊತ್ತಾಗಬೇಕು. ಬಲ ಭಯ. ಈ ಬಲಾನು ಅಷ್ಟೇ. ನನ್ಗಿಂತ ಹೆಚ್ಚು ಬಲಶಾಲಿಗಳು ಬಂದ್ಬಿಟ್ರೆ ಎಲ್ಲಾ ತರ ಬಲಗಳನ್ನು ಉಪಯೋಗಿಸ್ಬೋದು. ದೇಹ ಬಲ, ಮನೋಬಲ, ಆತ್ಮಬಲ ಎಲ್ಲ ಇರೋರು ಬಂದ್ಬಿಟ್ರೆ ಅಂತ ಭಯ. ಬಲ ಭಯ. ಇವೆಲ್ಲ ಭಯಗಳು ಕಾಡುತ್ತೆ. ಎಲ್ಲ ಭಯಾಪಹ. ಈ ಭಯಗಳನ್ನೆಲ್ಲ ಹೋಗ್ಬೇಕಾದ್ರೆ ಭಕ್ತಿ ವಶ್ಯ, ಅವಳನ್ನ ವಶಪಡಿಸ್ಕೊಂಡ್ರೆ ಇದೆಲ್ಲ ಹೋಗುತ್ತೆ. ಯಾವುದು ಭಕ್ತಿ ವಶ್ಯ? ಏನೇನು ವಶಪಡಿಸ್ಕೊಂಡ್ರೆ ಅವಳು ಹೇಗೆ ನಮಗೆ ವಶ ಆಗ್ತಾಳೆ ಅಂದಾಗ, ನಮ್ಮ ನಿತ್ಯ ಜೀವನದಲ್ಲಿ ಮಹಾತ್ಮರಿದ್ರೆ ಮಹಾತ್ಮರ ಗುಣಗಳನ್ನ, ಒಳ್ಳೆ ಗುಣಗಳು ಯಾರನ್ನಾದ್ರೂ ನೋಡಿದ್ರೆ ಅದರಲ್ಲಿ ಹೊಟ್ಟೆ ಉರಿ ಪಡದೆ ಅಪ್ರಿಷಿಯೇಟ್ ಮಾಡೋದು, ಆಸಕ್ತಿಯನ್ನು ತೋರಿಸೋದು. ಆಸಕ್ತಿ ಅನ್ನೋದು ಇಲ್ಲಿ ಒಂದು ಅವರಲ್ಲಿ ಪ್ರೀತಿಸೋದು ಅಂತ ಅರ್ಥ. ಆ ಆಸಕ್ತಿಗೆ ಅವಳು ಸಿಗ್ತಾಳೆ. ಒಂದು ಮಹಾತ್ಮ ಗುಣ ಆಸಕ್ತಿ ಅಂತ ಹೇಳ್ತಾರೆ, ಒಂದು ಆಸಕ್ತಿ ಅದು. ಎರಡನೇದು ರೂಪಾಸಕ್ತಿ. ಎಲ್ಲರಲ್ಲೂ ಕೂಡ ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋದನ್ನೆಲ್ಲ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಇಟ್ಕೊಂಡೆ ಚೆನ್ನಾಗಿದೆ ಅಂತ ಹೇಳಕ್ಕೇನು, ಅದನ್ನ ಪ್ರಿಪೇರ್ ಮಾಡ್ಕೊಂಡು ಹೇಳೋದಲ್ಲ. ಸಹಜವಾಗಿ ನಮಗೆ ಎಷ್ಟು ಚೆನ್ನಾಗಿದೆ ಅಂತ ನಮ್ದು ಹೇಳ್ದಂಗೆ ಬೇರೆಯವ್ರಿಗೆ ಹೇಳೋದು. ಅದೆಷ್ಟೋ ಸತಿ ಬರಲ್ಲ, ಅವಾಗ ಪರೀಕ್ಷೆ ಮಾಡ್ಕೋಬೇಕು. ಯಾಕೆ ಇದಕ್ಕೆ ಮಾತ್ರ ಖುಷಿ ಆಗುತ್ತೆ, ಅದಕ್ಕೆ ಖುಷಿ ಆಗಲ್ಲ ನನಗೆ, ಇಲ್ಲಿ ತಿದ್ಕೋಬೇಕು. ನಾವು ನಮ್ಮ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತೆ, ಅವ್ರ ಮಕ್ಕಳು ನೋಡಿದ್ರೆ ಯಾಕೆ ಖುಷಿ ಆಗಲ್ಲ, ಇಲ್ಲಿ ತಿದ್ಕೋಬೇಕು. ಅದನ್ನ ಹೇಳ್ತಾರೆ ರೂಪ ಭಯ. ಆಮೇಲೆ ಪೂಜಾ ಆಸಕ್ತಿ. ರೂಪವನ್ನ ನಾವು ಮೆಚ್ಚೋದು, ಅದರಿಂದ ಎಷ್ಟೋ ಭಯಗಳು ಹೋಗುತ್ತೆ. ರೂಪಾಸಕ್ತಿ ಆದ್ಮೇಲೆ ನಮ್ಮಲ್ಲಿ ಬರಬೇಕಾಗಿರೋದು ಪೂಜಾಸಕ್ತಿ. ಪೂಜಾ ಅಂದ್ರೇನೆ ಇಲ್ಲಿ ಸೇವೆ ಅಂತ ಬರುತ್ತೆ. ಆ ಸೇವೆಯನ್ನ ಮಾಡುವುದು, ಆ ಸೇವೆ ನೋಡಿ. ಇದು ಭಕ್ತಿ ಅನ್ನೋದಿದೆಯಲ್ಲ, ಈ ಭಕ್ತಿ ಅನ್ನೋದು ಒಂದು ಧಾತುವಿನಿಂದ ಬಂದಿದೆ. ಆ ಧಾತುವಿನ ಅರ್ಥ ಸೇವಾ ಅಂತ. ಅದಕ್ಕೆ ಸೇವಾ ಅನ್ನೋದು ಡಿವೋಟ್ ಅಂತ. ಡಿವೋಷನ್ ಇಂಗ್ಲಿಷ್ನಲ್ಲೂ ಕೂಡ ಅದೇ ಮೂಲ ಬರೋದು. ಡಿವೋಟ್ ಅಂತ.
ಆ ಸೇವಾ, ಆ ಪೂಜೆ ಅಂದರೆ ಸೇವಾ, ಸೇವೆಯಲ್ಲಿ ಆಸಕ್ತಿ. ಎಲ್ಲ ಒಂದು ಅತಿಥಿಗೆ ಸತ್ಕಾರ ಮಾಡೋದು, ಸೇವೆ ಮಾಡೋದು, ಅದನ್ನ ಮಾಡಿದ್ರೆ ಅವಳನ್ನ ನಾವು ಪಡ್ಕೋಬಹುದು. ಇದರಿಂದ ಅವಳನ್ನ ವಶಪಡಿಸ್ಕೋಬಹುದು. ಆಗ ನಮ್ಗೆ ಈ ಭಯ ಹೋಗುತ್ತೆ, ಇದರಿಂದ ಈ ಭಯ ಹೋಗುತ್ತೆ. ಸೇವಾಸಕ್ತಿ. ಆಮೇಲೆ ನಮ್ಮಲ್ಲಿ ಒಂದು ದಾಸ್ಯಾಸಕ್ತಿ. ದಾಸ್ಯಾಸಕ್ತಿ ಅಂದ್ರೆ ಆಂಜನೇಯನ ಜ್ಞಾಪಿಸ್ಕೊಂಡ್ರೆ ಸಾಕು. ಯಾಕೆ ಇವನ್ನೆಲ್ಲ ಜ್ಞಾಪಿಸ್ಕೋಬೇಕು? ಆಂಜನೇಯನ ಜ್ಞಾಪಿಸ್ಕೊಂಡು ಜೈ ಹನುಮಾನ್ ಅನ್ನೋದಲ್ಲ. ಅವನ ದಾಸ್ಯ, ರಾಮನಲ್ಲಿ ಯಾವ ರೀತಿ ದಾಸ್ಯ ಇತ್ತು, ಅವನಿಗೆ ಭಕ್ತಿ ಇತ್ತು, ಅದಕ್ಕೆ ನಮ್ಗೆ ಆಸಕ್ತಿ ಬಂದಾಗ ಅವನ ಜ್ಞಾಪಿಸ್ಕೊಂಡಾಗೆಲ್ಲ ನಮ್ಮಲ್ಲಿ ಒಂದು ಭಕ್ತಿ ಬರಬೇಕು, ದಾಸ್ಯ ಭಕ್ತಿ ಬರಬೇಕು. ಆಮೇಲೆ ವಾತ್ಸಲ್ಯ ಭಕ್ತಿ. ರಾಘವೇಂದ್ರ ಸ್ವಾಮಿಗಳು ಮಗುವನ್ನ ವಾತ್ಸಲ್ಯ ಭಾವನೆಯಿಂದ ಅಪ್ಪ ಮಗು ಅಂತ ಆಡಿಸಿದ್ರು ಕೃಷ್ಣನ್ನ ಅಂತಾರೆ. ನಮ್ಗೆ ರಾಘವೇಂದ್ರ ಸ್ವಾಮಿ ಅಂದ ತಕ್ಷಣ ಅವ್ರ ಭಕ್ತಿಯೇ ನಮಗೆ ಗೊತ್ತಾಗ್ಬೇಕು. ಅವ್ರ ವಾತ್ಸಲ್ಯದ ಭಕ್ತಿಯ ಜೊತೆಲಿ ನಮಗೆ ಆಸಕ್ತಿ ಹುಟ್ಟಿದಾಗ ಅವಳು ನಮಗೆ ವಶ ಆಗ್ತಾಳೆ. ಅದು ನಿಜವಾದ ವಾತ್ಸಲ್ಯ. ಕಾಂತಾಸಕ್ತಿ ಅಂತ ಹೇಳ್ತಾರೆ, ಸಖ್ಯಾಸಕ್ತಿ ಅಂತ ಹೇಳ್ತಾರೆ. ಸಖ್ಯಾಸಕ್ತಿ ಅರ್ಜುನ ಕೃಷ್ಣ ನಾನು ಹಂಗೇನೆ ಎಲ್ಲರ ಜೊತೆನೂ ಆ ಸಖ್ಯ ಕೊಡಮ್ಮ ತಾಯಿ ಅಂತ ಸ್ನೇಹ ಬಯಸಿದಾಗ ಅವಳನ್ನ ವಶಪಡಿಸ್ಕೋಬಹುದು. ಸಖ್ಯಾಸಕ್ತಿ, ಕಾಂತಾಸಕ್ತಿ. ನೋಡಿ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ, ಭಕ್ತ ಮೀರ ಕೃಷ್ಣನೇ ನನ್ನ ಗಂಡ ಅಂತ. ಹಾಗೆ ಯಾವುದೋ ಒಂದು ಅದನ್ನ ನೋಡಿದಾಗ ಕಾಂತ ಆಸಕ್ತಿ ಅದು ನಮ್ಮಲ್ಲಿ ಬಂದಾಗ ಆ ಪರಮಾತ್ಮನನ್ನ, ಆ ದೇವಿಯನ್ನ ನಮಗೆ ವಶಪಡಿಸ್ಕೋಬಹುದು. ನಮ್ಮ ಎಷ್ಟೋ ಭಯಗಳು ಅದರಿಂದ ನಿವಾರಣೆ ಆಗುತ್ತೆ. ಕಾಂತ ಆಸಕ್ತಿ. ಆಮೇಲೆ ಆತ್ಮ ನಿವೇದನ ಆಸಕ್ತಿ. ಕೃಷ್ಣನಿಗೆ ಎಲ್ಲ ಗೋಪಿಕಾ ಸ್ತ್ರೀಯರು ನಿವೇದಿಸ್ಕೊಂಡ್ರಲ್ಲ, ಅದಾದ್ರೂ ಕೊಡಮ್ಮ, ಇದಾದ್ರೂ ಕೊಡು, ಇಲ್ಲ ಅದಾದ್ರೂ ಕೊಡು, ವಾತ್ಸಲ್ಯ ಆದ್ರೂ ಕೊಡು, ಸ್ನೇಹನಾದ್ರೂ ಕೊಡು, ಭಕ್ತಿ ಆದ್ರೂ ಕೊಡು, ಸೇವೆ ಆದ್ರೂ ಯಾವುದೋ ಒಂದು ಕೊಟ್ಟು ನಿನ್ನನ್ನು ವಶಪಡಿಸ್ಕೋಬೇಕು ನಾನು ಅನ್ನೋದು ಬರಬೇಕು. ಅದು ಆತ್ಮನಿವಾದನೆ. ಆಮೇಲೆ ಇನ್ನೊಂದು ಅದ್ರಲ್ಲಿ ಯಾವ್ದ್ರಲ್ಲಾದ್ರೂ ಒಂದಾದ್ರೂ ಆರಿಸ್ಕೊಂಡ್ರೆ ನಾವು ಆ ದೇವಿಯ ನಾಮ ಒಂದು ನಿಜವಾಗ್ಲೂ ಒಂದು ಬಾಣ ಆಗ್ಬಿಡುತ್ತೆ, ನಾವು ಬಿಲ್ ಆಗ್ಬಿಡ್ತೀವಿ. ಆ ಬಾಣ ಬಿಲ್ ಆದಾಗ ಅದಕ್ಕೆ ಆತ್ಮೈಕ್ಯತೆ ಅಥವಾ ಆತ್ಮದಲ್ಲಿ ಒಂದಾಗುವಿಕೆ, ತನ್ಮಯತೆ, ಆ ತನ್ಮಯ ಆಸಕ್ತಿ ಬರುತ್ತೆ. ಆ ತನ್ಮಯಾಸಕ್ತಿ ಬರಬೇಕು. ಎಲ್ಲ ಆಸಕ್ತಿಗಳು ಬಂದಾಗ ಕೊನೆಯಲ್ಲಿ ಬರುವುದು ಇದು ಗುರುತು. ನಾವು ಒಂದು ಸ್ಥಿತಿಗೆ ಮುಟ್ಟಿದ್ದೀವಿ ಅನ್ನೋ ಗುರುತು ಏನು ಅಂದ್ರೆ ಪರಮ ವಿರಹ ಆಸಕ್ತಿ. ಆ ವಿರಹ ಅನ್ನೋದಿದೆಯಲ್ಲ, ಪರಮಾತ್ಮನ ವಿರಹ. ಅಮ್ಮ 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 ಅಂತ ವಿರಹ ಬಂದಾಗ ಆ ಭಕ್ತಿ ಒಂದು ಉತ್ಕೃಷ್ಟ ಸ್ಥಿತಿಗೆ ಹೋಗುತ್ತೆ. ಅವಳು ನಮಗೆ ವಶವಾಗ್ತಾಳೆ. ಇಟ್ ಎಕ್ಸ್ಪ್ಲೋಡ್ಸ್, ಯುವರ್ ಡಿವೋಷನ್ ಎಕ್ಸ್ಪ್ಲೋಡ್ಸ್ ಅಟ್ ದಟ್ ಲೆವೆಲ್. ಆ ವಿರಹಾಸಕ್ತಿ ಉಂಟಾದಾಗ ಅವಳು ನಮಗೆ ಸಿಗ್ತಾಳೆ, ಅವಳನ್ನ ತಬ್ಕೊಳ್ಳೋಣ ಅನ್ಸುತ್ತೆ, ಆ ತರ ಸಿಗ್ತಾಳೆ. ಭಗವತ್ ಭವಾನಿ ಭಾವನಾಗಮ್ಯ ಅಂದಂಗೆ ಭಕ್ತಿ ಪ್ರಿಯ, ಭಕ್ತಿಗಮ್ಯ, ಭಕ್ತಿವಶ್ಯ, ಭಯಾಪಹ, ಭಕ್ತಿ ಗಮ್ಯ ಅಂದಾಗ ಅಲ್ಲಿ ನಾವು ಗಮ್ಯ ನೋಡ್ಕೊಳ್ಳೋದು ಸೇವೆ ಅಂತ. ತಂದೆ ತಾಯಿಗಳಿಗೆ ಸೇವೆ ಮಾಡೋ ಹೆಂಡತಿ ಮಕ್ಕಳು ಎಲ್ಲರಲ್ಲೂ ಗೌರವ ಸೇವೆ, ಪ್ರತಿಯೊಂದು ಸಂಬಂಧದಲ್ಲೂ ಕೂಡ ಇವೆಲ್ಲ ಬಂದಾಗ ನಾವು ಅವಳನ್ನ ಪಡ್ಕೋತೀವಿ. ಅವಳನ್ನ ಪಡ್ಕೊಳ್ಳೋಕ್ಕೆ ಈ ಸಂಸಾರ ಇರೋದು, ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಸಂಸಾರದ ಇರೋದು, ನಮ್ಮ ಭಾವನೆಗಳನ್ನೆಲ್ಲ ಸುರಿದು ಅವಳನ್ನ ವಶ ಪಡ್ಕೊಳ್ಳೋಕೇನೆ ಇರೋದು. ತುಂಬಾ ಹತ್ತಿರದ ರಿಲೇಶನ್ಶಿಪ್. ಭಾವನೆಗಳನ್ನ ನೀವು ಕೊಟ್ಟು ಯಾವ ರೀತಿ ಆ ಎಲ್ಲ ಸಂಬಂಧಗಳನ್ನ ಇಟ್ಕೊಳ್ತೀರಾ, ಅವಳು ವಶ ಆಗ್ತಾಳೆ, ನಮ್ಮ ಭಯ ಎಲ್ಲ ಹೋಗುತ್ತೆ. ಭಯಾಪಹ. ಶಾಂಭವಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಶಾಂಭವಿ ಅಂದ್ರೆ ಶಂಭುವನ ಹೆಂಡತಿ ಒಂದರ್ಥ. ಶಾಂಭವಿ ಮುದ್ರಾ ಅಂತಿದೆ, ಅದು ಹಾಕೊಂಡಾಗ ಭಕ್ತಿ ರಸ ಉಕ್ಕುವ ಮುದ್ರಾ ಇದು. ಶಾಂಭವಿ ಮುದ್ರದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದಾಗ ನಾವು ವಿಶಾರದರಾಗ್ತೀವಿ. ಅದು ಒಂದು ಹೇಳ್ತಾರೆ, ಒಂದು ವಿದ್ವಾಂಸರಾಗ್ತೀವಿ, ವಿಶಾರದರಾಗ್ತೀವಿ. ನಮ್ಮಲ್ಲಿ ಆ ಪ್ರಜ್ಞಾ ಚೆನ್ನಾಗಿ ಮೂಡುತ್ತೆ. ಕಾಳಿದಾಸ ಯಾವ ರೀತಿ ಕಾವ್ಯಗಳನ್ನ ಬರೆದ ಅದು ಶಾಂಭವಿ ಮುದ್ರೆ ಕೆಲಸ ಮಾಡುತ್ತೆ. ಆ ಶಾಂಭವಿ ಶಾರದಾರಾಧ್ಯ. ಶಾರದಾ ಅಂದ್ರೆ ಒಂದು ಸರಸ್ವತಿಯಿಂದ ಆರಾಧಿಸಲ್ಪಟ್ಟವಳು, ಶಾರದಾ ಅಂದ್ರೆ ವಿಶಾರದರಿಂದ ಆರಾಧಿಸಲ್ಪಟ್ಟವಳು. ಶಾಂಭವಿ ಶಾರದಾರಾಧ್ಯ. ಶರ್ವಾಣಿ ಅಂತ ಹೇಳಿದಾಗ ಅವಳು ನೋಡು, ಶರ್ವ ಅಂತ ಅಂದ್ರೆ ದೇಹವನ್ನೇ, ಭೂಮಿಯನ್ನೇ ದೇಹವನ್ನಾಗಿ ಮಾಡಿಕೊಂಡವನು ಶರ್ವ. ಶರ್ವಾಣಿ ಅಂದ್ರೆ ಆ ಶರ್ವನ ಹೆಂಡತಿ ಅಂತಾಗತ್ತೆ. ಆ ಶರ್ವಾಣಿ ಅಂದಾಗ ಶರ್ವಾಣಿ ಶಾತೋದರಿ ಎರಡೂ ಕೂಡ ಇಲ್ಲಿ ಸ್ವಲ್ಪ ರೆಫರೆನ್ಸ್ ಇದೆ. ಭಾವನಾ ಗಮ್ಯ ಭವಾರಣ್ಯ ಕುಟ
ಭಕ್ತಿಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ ಭಯಾಪಹ ಶಾಂಭವಿ ಶಾರದಾರಾಧ್ಯ ಶರ್ವಾಣಿ ಶರ್ಮದಾಯಿನಿ. ಶರ್ಮದಾಯಿನಿ ತುಂಬ ಮುಖ್ಯವಾದದ್ದು. ಶರ್ಮದಾಯಿನಿ ಅಂದರೆ ಆನಂದವನ್ನು ತಿಳಿಸ್ತಾಳೆ. ಈ ಶಾಂಭವಿ ಮುದ್ರೆ ಭಾವನೆಗೆ, ಅದು ಭಾವನೆಯನ್ನು ಗುರುತಿಸೋದು, ನಮ್ಮಲ್ಲಿ ಭಕ್ತಿಯನ್ನು ಗುರುತಿಸೋದು. ಅದರಲ್ಲಿ ನಮಗೆ ಆನಂದದ ಡಿಫರೆಂಟ್ ಲೆವೆಲ್ಸ್ ಗೊತ್ತಾಗುತ್ತೆ. ಅಂದರೆ ಇಂದ್ರಿಯದ ಭೋಗ ಇದ್ದಾಗ ಯಾವ ರೀತಿ ಇಂದ್ರಿಯದ ಆನಂದ ಏನು, ಪ್ಲೆಷರ್ ಏನು, ಆಮೇಲೆ ಮನಸ್ಸಿನ ಆನಂದ, ಹ್ಯಾಪಿನೆಸ್ ಏನು, ಆಮೇಲೆ ಭೌತಿಕ ಆನಂದ, ಹಾಡು ಹಸೆ ಡ್ಯಾನ್ಸ್ ಎಲ್ಲ ನೋಡಿದಾಗ ಒಂದು ಭೌತಿಕವಾದ ಆನಂದ, ಬುದ್ಧಿಗೆ ಒಂದು ಖುಷಿಯಾಗುತ್ತೆ. ಆಮೇಲೆ ಇನ್ನೊಂದು ಪರಮಾನಂದ, ಆತ್ಮಾನಂದ, ಸದಾನಂದ, ಚಿತ್ತಾನಂದ ಅಂತೇಳಿ ಈ ಆನಂದಗಳ ಡಿಫರೆಂಟ್ ಲೆವೆಲ್ಸ್ ಎಲ್ಲ ಅವಳು ಶರ್ವಾಣಿ ಶರ್ಮದಾಯಿನಿ. ಶರ್ಮ ಅಂದರೆ ಆನಂದ ಅಂತ. ಆ ಉತ್ಕೃಷ್ಟವಾದ ಆನಂದವನ್ನು ಹೇಳಿ ಡಿಫರೆಂಟ್ ಆನಂದದ ಲೆವೆಲ್ಗಳನ್ನು ತೋರಿಸ್ಕೊಡ್ತಾಳೆ ಮೆಡಿಟೇಷನ್ನಲ್ಲಿ. ಶರ್ಮದಾಯಿನಿ, ಶಾಂಕರಿ, ಶ್ರೀಕರಿ, ಸಾಧ್ವಿ. ಇದು ಮೂರನ್ನು ಒಟ್ಟಿಗೆ ಹೇಳ್ಕೋಬೇಕು. ಇದು ಒಂದು ದೊಡ್ಡ ಜಪ ಆಗುತ್ತೆ. ನಾನು ಸ್ವಲ್ಪ ದಿನ ಮಾಡಿದ್ದೆ. ಇದನ್ನು ತುಂಬ ಚೆನ್ನಾಗಿರುತ್ತೆ. ಶಾಂಕರಿ, ಶ್ರೀಕರಿ, ಸಾಧ್ವಿ, ಶರಶ್ಚಂದ್ರ ನಿಭಾನನ. ಅದು ಕಲೆಯಲ್ಲಿ ಬರುತ್ತೆ. ಶಾಂಕರಿ, ಶ್ರೀಕರಿ. ಶಾಂಕರಿ ಶಂಕರನ ಹೆಂಡತಿ, ಶ್ರೀಕರಿ ವಿಷ್ಣುವಿನ ಹೆಂಡತಿ, ಶಾಂಕರಿ ಶ್ರೀ ಸಾಧ್ವಿ ಮಣಿ ಬ್ರಹ್ಮನ ಪತ್ನಿ. ಅಂದರೆ 3 ಜನನೂ ಕೂಡ ಒಟ್ಟಿಗೆ ಇದ್ದಾರೆ ಅಂತ ಆವಾಗ ಲಲಿತಾ ಸಹಸ್ರನಾಮದಲ್ಲಿ ಆ 3 ಹೆಸರನ್ನು ಒಟ್ಟಿಗೆ ಹೇಳಿದಾಗ ನಮಗೆ ಆ ಪರಿಪೂರ್ಣ ಸ್ವರೂಪ ಬರುತ್ತೆ. ಈ 3 ಜನನೂ 3 ಭಾಗದಲ್ಲಿದ್ದಾರೆ. ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಯಾವಾಗಲೂ 3 ಒಟ್ಟಿಗೆ ಅವಿನಾಭಾವ ಸಂಬಂಧ. ಅದು ಆ 3 ಸೇರಿದಾಗಲೇ ಈ ಚಂದ್ರಮಂಡಲದ ಎಲ್ಲ ಕಲೆಗಳೂ ಒಟ್ಟಿಗೆ ಕಾಣಿಸ್ಕೊಡೋದು. ಅದನ್ನೇ ಶರಶ್ಚಂದ್ರ ನಿಭಾನನ ಅಂತ ಹೇಳ್ತಾರೆ. ಶಾತೋದರಿ, ಶಾಂತಿಮತಿ, ನಿರಾಧಾರ, ನಿರಂಜನ. ಇಲ್ಲಿ ಫಸ್ಟು ಕ್ಷೀಕರಿ, ಶಾಂಕರಿ, ಶ್ರೀಕರಿ, ಸಾಧ್ವಿ, ಶರಶ್ಚಂದ್ರ ನಿಭಾನನ. ಆ 3 ಕಲೆಗಳನ್ನು ತೋರಿಸುವಂಥ ಆ ಶರಶ್ಚಂದ್ರನ ಒಂದು ಬೆಳದಿಂಗಳ ಥರ ಅವಳಿದ್ದಾಳೆ, ಮೇಲ್ಗಡೆ ಇದ್ದಾಳೆ ಶರಶ್ಚಂದ್ರಮಾನ. ಶಾತೋದರಿ ಇದೆಲ್ಲ ನೋಡಬೇಕಾದ್ರೆ ಫಸ್ಟು ಜ್ಞಾಪಕ, ಇದೆಲ್ಲ ಯಾರು, ಎಲ್ಲಿಂದ ಶುರು ಮಾಡಿದ್ವಿ ನಾವು? ಕುಂಡಲಿನಿ ಯೋಗದಿಂದ ಶುರು ಮಾಡ್ತಾ ಇದ್ದೀವಿ. ಶಾತೋದರಿ ಅಂದರೆ ತುಂಬ ಅನಂತ ಗುಹೆಗಳನ್ನು ಉಳ್ಳವಳು. ಶಾತೋದರಿ ಅಂದರೆ ಇವೆಲ್ಲವೂ ಚಕ್ರಗಳು, ಒಳಗಡೆ ಅದು ಹೋಗೋ ರೀತಿ ಎಲ್ಲ ಬಹಳ ಗುಪ್ತವಾಗಿ ಗೋಪ್ಯವಾಗಿರುವಂತಹ ಈ ಅಂತರ್ಗಾಮಿನಿಯಾಗಿ ದೇವಿ ಹೋಗೋದ್ರಿಂದ ತುಂಬ ಗುಹೆಗಳುಳ್ಳವಳು ಶಾತೋದರಿ. ಅವಳು ಕುಂಡಲಿನಿ ಶಕ್ತಿ. ಈ 3 ಶಕ್ತಿಗಳು ಕೂಡ ಕುಂಡಲಿನಿ ಶಕ್ತಿ. ಶಾತೋದರಿ, ಶಾಂತಿಮತಿ, ನಿರಾಧಾರ, ನಿರಂಜನ. ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ನಿರಾಧಾರ ಅನ್ನೋದು. ನಿರಾಧಾರ ಅಂದಾಗ ಎಲ್ಲದಕ್ಕೂ ಆಧಾರ ಅವಳೇ ಅಥವಾ ಅವಳಿಗೆ ಆಧಾರ ಇಲ್ಲ, ಒಂದು 2 ಅರ್ಥ. 3ನೇದು ಬಹಳ ಸೂಕ್ಷ್ಮ ಅರ್ಥ. ನಿರಾಧಾರ ಅನ್ನೋದು ಒಂದು ಪೂಜೆಗೆ ಹೆಸರು, ಅಂದರೆ ಪೂಜಾ ಸ್ವರೂಪ ನಿರಾಧಾರ ಅಂದರೆ. ಇಲ್ಲಿ 2 ಥರ ಪೂಜೆ ಇದೆ. ಇದು ಸೂತ ಸಂಹಿತೆಯಲ್ಲಿ ಬರುತ್ತೆ. ಒಂದು ಹೊರಪೂಜೆ, ಒಂದು ಒಳಪೂಜೆ, ಬಾಹ್ಯ ಪೂಜೆ, ಅಂತರ್ಪೂಜೆ. ಹೊರಪೂಜೆಯಲ್ಲಿ ಒಂದು ವೈದಿಕ ಧರ್ಮದಲ್ಲಿ ಮಾಡೋದು, ಒಂದು ತಾಂತ್ರಿಕ ಪೂಜೆ ಇದೆ. ಈ ವೈದಿಕ, ತಾಂತ್ರಿಕ, ಹೊರಪೂಜೆ. ಒಳಪೂಜೆಯಲ್ಲಿ ನಾವು ಮಾಡಬೇಕಾದ್ರೆ ಒಂದು ಅದಕ್ಕೆ ಒಂದನ್ನು ಹೇಳ್ತಾರೆ ಸಾಧಾರ ಪೂಜೆ, ಇನ್ನೊಂದು ಸಾಧಾರ ಪೂಜೆ, ನಿರಾಧಾರ ಪೂಜೆ. ಸಾಧಾರ ಪೂಜೆ, ನಿರಾಧಾರ ಪೂಜೆ ಅಂತ ಹೇಳ್ತಾರೆ. ಸಾಧಾರ ಪೂಜೆಯಲ್ಲಿ ವಿಗ್ರಹವನ್ನು ಇಟ್ಕೊಂಡು ದೇವಿಯನ್ನು ಪೂಜೆ ಮಾಡ್ತಾ ತನ್ನನ್ನು ವಿಗ್ರಹದಲ್ಲಿ ನೋಡೋದು ಅಥವಾ ವಿಗ್ರಹವನ್ನು ತನ್ನಲ್ಲಿ ನೋಡೋದು, ಇದು ಸಾಧಾರ ಪೂಜೆ. ನಿರಾಧಾರ ಪೂಜೆ ಮನೋಲಯ, ಇದು ಸಂಪೂರ್ಣ ಧ್ಯಾನ. ಅದು ಟ್ರಾನ್ಸೆಂಡಿಂಗ್ ದಿ ಮೈಂಡ್, ಮನಸ್ಸನ್ನು ಕರಗಿಸೋದು, ಮನಸ್ಸನ್ನು ಲಯ ಮಾಡೋದು, ಶೂನ್ಯಕ್ಕೆ ಹೋಗೋದು, ಇದು ನಿರಾಧಾರ ಪೂಜೆ. ಅದಕ್ಕೆ ಅವಳು ನಿರಾಧಾರ, ನಿರಂಜನ. ಇದಕ್ಕೆ ಸಮಚಿತ್ತ ಬೇಕು, ಸಮಶಾಂತವಾದ ಚಿತ್ತ ಬೇಕು. ಮತ್ತು ನಿನ್ನ ಮತಿ ಅನ್ನೋದು ಸತ್ವದಲ್ಲಿರಬೇಕು. ಆಗ ಆ ನಿರಾಧಾರ ಪೂಜೆ ಮಾಡೋದಕ್ಕೆ ಸಾಧ್ಯ. ನಿರಾಧಾರ ಆಗ ಅವಳು ಒಂಥರ ಯಾವಾಗಲೂ ಹೊಳಿತಾ ಇರೋ ಒಂದು ದೀಪವಾಗಿ, ಅದಕ್ಕೆ ಆಲ್ವೇಸ್ ಟೈಮ್ಲೆಸ್ಲಿ ಶೈನಿಂಗ್ ಲೈಟ್ ಅಂತಾರೆ. ನಿರಾಧಾರ, ನಿರಂಜನ. ಅಂಜನ ಅಂದರೆ ಕಪ್ಪು, ಕಾಡಿಗೆ ಅದೇ ಮಸಿ. ಅಂಜನ ಇಲ್ಲದೆ ಇರೋಳು ಅಂದರೆ ಯಾವಲ್ಲೂ ಒಂದು ಮಲಿನತೆಯನ್ನು ಅಂಟಿಸ್ಕೊಳ್ಳದೆ ಇರೋಳು, ಅಥವಾ ಅವಿದ್ಯೆಗೆ ಸಂಪರ್ಕ ಇಲ್ಲದೆ ಇರೋಳು. ಅವಿದ್ಯೆಗೆ ಸಂಪರ್ಕ ಇಲ್ಲದೆ ಇರೋಳು, ಅಜ್ಞಾನದಿಂದ
ಅಜ್ಞಾನ ಅನ್ನೋ ಮಲಿನತೆಯನ್ನು ಬಿಟ್ಟವಳು, ಶುದ್ಧವಾಗಿರೋಳು, ಮಡಿಯಾಗಿರೋಳು ನಿರಂಜನ. ಆ ಮಡಿ ಅನ್ನೋ ಪದ ಇದೆಲ್ಲ ಶುದ್ಧ ಅನ್ನೋದು ಬಹಳ ಮುಖ್ಯ ಇದೆ. ನಿರಂಜನ ಅದು ಮಡಿಯಾಗಿರೋಳು, ಚಿತ್ತ ಶುದ್ಧವಾಗಿರೋದು ಅನ್ನೋದು ಬರುತ್ತೆ. ಇದೇ ಈ ಮಡಿ ಅನ್ನೋದು ಆಳವಾಗಿ ನಾವು ತಿಳ್ಕೊಂಡಾಗ ಇದೇ ಕಟ್ಟ ಕಡೆಯ ಒಂದು ದೇವಿಯಿಂದ ನಾವು ಕಲಿಬೇಕಾಗಿರುವಂತಹ ಮೊದಲನೇದು ಮತ್ತು ಕಟ್ಟಕಡೆಯ ವಿಚಾರ ಅಶುದ್ಧತೆ, ಅವಿದ್ಯೆಯಿಂದ ದೂರವಾಗುವ ಶುದ್ಧತೆ, ಆ ಮಡಿ ಅನ್ನೋದನ್ನು ನಾವು ಕಲಿತೀವಿ. ನಿರಂಜನ ಮುಂದೆ ನಾಳೆ ಮುಂದುವರಿಸ್ತೀನಿ. ಇದು ಭವಾನಿಯ ವೈಭವ.